ಮನುಷ್ಯನ ದೇಹವು ಒಂದು ಅಸಾಧಾರಣ ಹಾಗೂ ಅದ್ಭುತವಾದ ಯಂತ್ರ. ದೇಹವೆಂಬ ಈ ಯಂತ್ರದ ಕಾರ್ಯಚಟುವಟಿಕೆಗಳು ಸುಸೂತ್ರವಾಗಿ ನಡೆಯಲು ದೇಹದ ಎಲ್ಲಾ ಅಂಗಗಳು ಅತಿ ಸಂಕೀರ್ಣ ರೀತಿಯಲ್ಲಿ ಹಾಗೂ ಪರಸ್ಪರ ಸಾಮರಸ್ಯದಿಂದ ಕಾರ್ಯನಿರ್ವಹಿಸುತ್ತವೆ. ದೇಹದ ಎಲ್ಲಾ ಅಂಗಗಳು ಹಾಗೂ ಅಂಗಾಂಶಗಳು ಸಮ ಪ್ರಾಮುಖ್ಯತೆಯನ್ನು ಪಡೆದಿವೆಯಾದರೂ ಹೃದಯ, ಕಣ್ಣುಗಳು, ಕಿಡ್ನಿಗಳು ಮುಂತಾದ ಕೆಲವು ಅಂಗಗಳು ದೇಹದ ಕಾರ್ಯಚಟುವಟಿಕೆಗಳನ್ನು ಸಮರ್ಪಕವಾಗಿ ನಡೆಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತವೆ. ಮೀಡಿಯಾ ಸ್ಪೇಸ್ ನಿರ್ಮಾಣದ ಈ ವಿಡಿಯೋ ಪ್ರಸ್ತುತಿಯಲ್ಲಿ ದೇಹದ ಅಸಾಧಾರಣ ಅಂಗಗಳಲ್ಲಿ ಒಂದಾದ ಕಿಡ್ನಿಗಳು ಹಾಗೂ ಕಿಡ್ನಿಗಳ ಪ್ರಮುಖ ಕಾಯಿಲೆಯಾದ ದೀರ್ಘಕಾಲಿಕ ಕಿಡ್ನಿ ಕಾಯಿಲೆಯ ಬಗ್ಗೆ ವಿವರವಾಗಿ ತಿಳಿಸುತ್ತಿದ್ದೇವೆ. ಕಿಡ್ನಿ ಕಾಯಿಲೆಯ ಬಗ್ಗೆ ಹೆಚ್ಚು ತಿಳಿದುಕೊಳ್ಳುವ ಮೊದಲು ನಮ್ಮ ಕಿಡ್ನಿಗಳು ಹಾಗೂ ಅವುಗಳ ಕಾರ್ಯಚಟುವಟಿಕೆಯ ಸಂಕ್ಷಿಪ್ತ ಪರಿಚಯ ಮಾಡಿಕೊಳ್ಳೋಣ. ಕಿಡ್ನಿಗಳು ಹುರುಳಿ ಬೀಜದ ಆಕಾರದ ಅಂಗಗಳಾಗಿದ್ದು ನಮ್ಮ ಬೆನ್ನುಹುರಿಯ ಎರಡು ಕಡೆಗಳಲ್ಲಿ ಹಾಗೂ ಬೆನ್ನಿನ ಕೆಳಭಾಗದ ಮಧ್ಯದಲ್ಲಿರುತ್ತದೆ. ವಯಸ್ಕ ವ್ಯಕ್ತಿಯ ಪ್ರತಿ ಕಿಡ್ನಿಯು ಸುಮಾರು 150 ಗ್ರಾಂಗಳಷ್ಟು ತೂಕವಿದ್ದು ಅವುಗಳಲ್ಲಿ ನೆಫ್ರಾನ್ಗಳೆಂದು ಕರೆಯಲ್ಪಡುವ ಸುಮಾರು 10 ಲಕ್ಷ ಸಂಖ್ಯೆಯ ಸೋಸು ಘಟಕಗಳಿರುತ್ತವೆ. ಪ್ರತಿಯೊಂದು ನೆಫ್ರಾನ್ ಹೂಗೊಂಚಲಿನ ಆಕಾರದ ಗ್ಲೋಮೆರುಲಸ್ ಎಂದು ಕರೆಯಲ್ಪಡುವ ಭಾಗವನ್ನು ಹೊಂದಿರುತ್ತದೆ. ಗ್ಲೋಮೆರುಲಸ್ ಎನ್ನುವುದು ಅತಿ ಸೂಕ್ಷ್ಮವಾದ ಸೋಸುವ ಸಾಧನವಾಗಿದ್ದು ಅದಕ್ಕೆ ಟ್ಯೂಬ್ಯೂಲ್ ಎಂದು ಕರೆಯುವ ನಳಿಕೆಯು ಹೊಂದಿಕೊಂಡಿರುತ್ತದೆ. ನಮ್ಮ ದೇಹದ ಕಿಡ್ನಿಗಳು ಪ್ರತಿದಿನ ಸುಮಾರು 200 ಲೀಟರ್ಗಳಷ್ಟು ಪ್ರಮಾಣದ ರಕ್ತವನ್ನು ಶುದ್ಧೀಕರಿಸಿ ಸುಮಾರು 2 ಲೀಟರ್ಗಳಷ್ಟು ಪ್ರಮಾಣದ ಮೂತ್ರವನ್ನು ಉತ್ಪಾದಿಸುತ್ತವೆ. ರಕ್ತ ಶುದ್ಧಿ ಮಾತ್ರವಲ್ಲದೆ ದೇಹದಲ್ಲಿರುವ ಕ್ಯಾಲ್ಸಿಯಂ, ಸೋಡಿಯಂ, ಪೊಟ್ಯಾಷಿಯಂ ಮುಂತಾದ ಖನಿಜಾಂಶಗಳ ಮಟ್ಟವನ್ನು ನಿಯಂತ್ರಿಸುವಲ್ಲಿ ಕಿಡ್ನಿಗಳು ಪ್ರಮುಖ ಪಾತ್ರವನ್ನು ವಹಿಸುತ್ತವೆ. ಆದರೆ ಕೆಲವೊಮ್ಮೆ ಈ ಅಸಾಧಾರಣ ಕಿಡ್ನಿಗಳು ಅವ್ಯವಸ್ಥೆಗೆ ಒಳಪಟ್ಟು ರೋಗಕ್ಕೆ ಈಡಾಗುತ್ತವೆ. ಕಿಡ್ನಿಗಳಿಗೆ ತಗಲುವ ಕಾಯಿಲೆಗಳಲ್ಲಿ ಅನೇಕ ಬಗೆಗಳಿದ್ದು ಅವುಗಳು ರೋಗಿಗೆ ವಿವಿಧ ಬಗೆಯ ಕೆಟ್ಟ ಪರಿಣಾಮಗಳನ್ನು ಉಂಟುಮಾಡುತ್ತವೆ. ಇವುಗಳಲ್ಲಿ ಪ್ರಮುಖವಾದ ಹಾಗೂ ಅತಿ ಸಾಮಾನ್ಯವಾದ ಕಾಯಿಲೆಯೆಂದರೆ ಕ್ರೋನಿಕ್ ಕಿಡ್ನಿ ಡಿಸೀಸ್ ಅಥವಾ ದೀರ್ಘಕಾಲಿಕ ಕಿಡ್ನಿ ಕಾಯಿಲೆ. ಈ ವಿಡಿಯೋ ಪ್ರಸ್ತುತಿಯಲ್ಲಿ ದೀರ್ಘಕಾಲಿಕ ಕಿಡ್ನಿ ಕಾಯಿಲೆಯ ಬಗ್ಗೆ ಮಾತ್ರ ವಿವರಣೆ ನೀಡಿದ್ದೇವೆ. ಇನ್ನು ಮುಂದೆ ಕಿಡ್ನಿ ಕಾಯಿಲೆ ಎಂದು ಹೇಳಿದಾಗೆಲ್ಲ ಅದನ್ನು ದೀರ್ಘಕಾಲಿಕ ಕಿಡ್ನಿ ಕಾಯಿಲೆ ಎಂದು ನೋಡುಗರು ಅರ್ಥ ಮಾಡಿಕೊಳ್ಳಬೇಕು. ದೀರ್ಘಕಾಲಿಕ ಕಿಡ್ನಿ ಕಾಯಿಲೆಯು ಕಾಲಾನುಕ್ರಮದಲ್ಲಿ ಹಂತ ಹಂತವಾಗಿ ಕಿಡ್ನಿಯ ಕಾರ್ಯಚಟುವಟಿಕೆಗೆ ಹಾನಿ ಉಂಟುಮಾಡುವ ವ್ಯಾಧಿಯಾಗಿದೆ. ಕಿಡ್ನಿಯ ಕಾರ್ಯಚಟುವಟಿಕೆಗೆ ಈ ರೀತಿಯ ನಷ್ಟ ಉಂಟಾಗಲು ಹಲವು ತಿಂಗಳುಗಳು ಅಥವಾ ವರ್ಷಗಳ ಕಾಲವೇ ತಗುಲಬಹುದು. ಕೆಲವೊಮ್ಮೆ ಉಂಟಾಗುವ ಹಾನಿಯು ಎಷ್ಟು ನಿಧಾನವಾಗಿರುತ್ತದೆ ಎಂದರೆ ಕಿಡ್ನಿಗೆ ಸರಿಸುಮಾರು 90% ಹಾನಿ ಉಂಟಾಗುವವರೆಗೂ ಯಾವುದೇ ರೋಗಲಕ್ಷಣಗಳನ್ನು ತೋರ್ಪಡಿಸುವುದಿಲ್ಲ. ಅದೆಷ್ಟೋ ವೇಳೆ ಕಿಡ್ನಿ ಕಾಯಿಲೆಯು ಬೆಳಕಿಗೆ ಬರುವುದು ವ್ಯಕ್ತಿಯ ಡಯಾಬಿಟಿಸ್ ಅಥವಾ ಅಧಿಕ ರಕ್ತದ ಒತ್ತಡದಂತಹ ಇತರೆ ಕಾಯಿಲೆಗಳ ತಪಾಸಣೆಗೆಂದು ಆಸ್ಪತ್ರೆಗೆ ಬಂದಾಗ ಮಾತ್ರವೇ. ಹಾಗೆಯೇ ಹೃದ್ರೋಗ, ಅನಿಮಿಯಾದಂತಹ ಕಾಯಿಲೆಗಳ ತಪಾಸಣೆ ಹಾಗೂ ಚಿಕಿತ್ಸೆಯ ಸಂದರ್ಭಗಳಲ್ಲಿ ಕೂಡ ಕಿಡ್ನಿ ವ್ಯಾಧಿಯ ಇರುವಿಕೆ ಪತ್ತೆಯಾಗುತ್ತದೆ. ದೀರ್ಘಕಾಲಿಕ ಕಿಡ್ನಿ ಕಾಯಿಲೆಯು ಅನೇಕ ಕಾರಣಗಳಿಂದ ಉಂಟಾಗಬಹುದಾದರೂ ಪ್ರಮುಖವಾದ 2 ಕಾರಣಕಾರಕ ಅಂಶಗಳೆಂದರೆ ಮಧುಮೇಹ ಮತ್ತು ಅಧಿಕ ರಕ್ತದ ಒತ್ತಡ. ಟೈಪ್ 1 ಅಥವಾ ಟೈಪ್ 2 ಡಯಾಬಿಟಿಸ್ ಕಾಯಿಲೆಯ ಪರಿಣಾಮಗಳಿಂದ ಡಯಾಬಿಟಿಕ್ ನೆಫ್ರೋಪತಿ ಉಂಟಾಗಿ ಕಿಡ್ನಿ ಕಾಯಿಲೆ ಸಂಭವಿಸುತ್ತದೆ. ಅಧಿಕ ರಕ್ತದ ಒತ್ತಡವು ನಿಯಂತ್ರಣದಲ್ಲಿ ಇಲ್ಲದಿದ್ದ ಸಂದರ್ಭಗಳಲ್ಲಿ ಕೂಡ ಅದು ಕಾಲ ಕಳೆದಂತೆ ಕಿಡ್ನಿಗಳ ಕಾರ್ಯಕ್ಷಮತೆಗೆ ಹಾನಿ ಉಂಟುಮಾಡುತ್ತದೆ. ಕಿಡ್ನಿ ಕಾಯಿಲೆಗೆ ಕಾರಣವಾಗುವ ಇತರೆ ಅಂಶಗಳೆಂದರೆ ಕಿಡ್ನಿಯ ಸೋಸು ಘಟಕಗಳಿಗೆ ಹಾನಿ ಉಂಟುಮಾಡುವ ಗ್ಲೋಮೆರುಲೋ ನೆಫ್ರಿಟಿಸ್ ಎನ್ನುವ ಕಾಯಿಲೆ, ಅನುವಂಶೀಯವಾಗಿ ಬರುವ ಪಾಲಿಸಿಸ್ಟಿಕ್ ಕಿಡ್ನಿ ಕಾಯಿಲೆ, ನಿಯಮಿತವಾಗಿ ಹಾಗೂ ಸುದೀರ್ಘ ಕಾಲದವರೆಗೆ ನೋವು ನಿವಾರಕ ಗುಳಿಗೆಗಳನ್ನು ಸೇವಿಸುವುದು, ಕಿಡ್ನಿಗಳಿಗೆ ಸರಬರಾಜು ಮಾಡುವ ರಕ್ತನಾಳಗಳಲ್ಲಿ ತಡೆಗಳು ಉಂಟಾಗುವುದು, ಕಿಡ್ನಿಯಲ್ಲಿ ಕಲ್ಲುಗಳು ಉಂಟಾಗಿ ಮೂತ್ರಹರಿವಿಗೆ ಅಡಚಣೆ ಉಂಟಾಗುವುದು,
ಹಾಗೂ HIV ಸೋಂಕು, ಕಿಡ್ನಿ ಸೋಂಕು, ಕಿಡ್ನಿ ಕ್ಯಾನ್ಸರ್ ಮುಂತಾದ ಕಾಯಿಲೆಗಳು. ದೀರ್ಘಕಾಲಿಕ ಕಿಡ್ನಿ ಕಾಯಿಲೆಗೆ ಮನೆ ಮಾಡಿಕೊಡುವ ಗಂಡಾಂತರಕಾರಿ ಅಂಶಗಳು ಯಾವುದೆಂದರೆ ಡಯಾಬಿಟಿಸ್ ಮೆಲ್ಲಿಟಸ್, ಅಧಿಕ ರಕ್ತದ ಒತ್ತಡ, ಹೆಚ್ಚಿದ ಕೊಲೆಸ್ಟರಾಲ್, ಹೃದ್ರೋಗ, ಪಿತ್ತಕೋಶ ಕಾಯಿಲೆ, ದೀರ್ಘಕಾಲದವರೆಗೆ ನೋವು ನಿವಾರಕ ಮಾತ್ರೆಗಳನ್ನು ಸೇವಿಸಬೇಕಾದ ಸಂದರ್ಭಗಳು ಹಾಗೂ ಕಿಡ್ನಿ ಕಾಯಿಲೆಯ ಕೌಟುಂಬಿಕ ಹಿನ್ನೆಲೆ. ಕಿಡ್ನಿಗಳು ದೇಹದಲ್ಲಿ ಅನೇಕ ಬಗೆಯ ಕಾರ್ಯಚಟುವಟಿಕೆಗಳನ್ನು ನಿರ್ವಹಿಸುವುದರಿಂದ ಕಿಡ್ನಿ ಕಾಯಿಲೆಯು ಉಂಟಾದಾಗ ಅದು ದೇಹವನ್ನು ಅನೇಕ ಬಗೆಯಲ್ಲಿ ಬಾಧಿಸುತ್ತದೆ. ದೇಹದಲ್ಲಿನ ಅನೇಕ ವ್ಯವಸ್ಥೆಗಳು ಇದರಿಂದ ಹಾನಿಗೊಳಗಾಗುತ್ತವೆ. ಲಕ್ಷಣಗಳು ಏನಂತಂದ್ರೆ, ಫಸ್ಟ್ ಆಗಿ ಯೂರಿನ್ ಕಾನ್ಸಂಟ್ರೇಷನ್ ಕೆಪಾಸಿಟಿ ಕೂಡ ಒಂದೊಂದ್ಸರಿ ವ್ಯತ್ಯಾಸ ಆಗೋ ಸಾಧ್ಯತೆಗಳಿದೆ. ಸೊ ಮನುಷ್ಯ ಮಲಗಿರೋನು ಯೂರಿನ್ ಮಾಡೋಕ್ಕೆ 3-4 ಟೈಮ್ ಎದ್ದೇಳಬೇಕಾಗುತ್ತೆ. ಅದಕ್ಕಿಂತ ಭಾಳ ಎದ್ದೇಳೋ ಲಕ್ಷಣಗಳಿದ್ರೆ ಅದು ಫಸ್ಟ್ ಅರ್ಲಿ ಸೈನ್, ಅದನ್ನ ನಾಕ್ಚೂರಿ ಅಂತ ಹೇಳ್ತೀವಿ. ಪದೇ ಪದೇ ಎದ್ದು ಯೂರಿನ್ ಮಾಡಕ್ಕೆ ಹೋಗ್ತಾರೆ, ಅಥವಾ ಯೂರಿನಲ್ಲಿ ನೊರೆಯಾಗಿ ಹೋಗ್ತಾರೆ. ಪ್ರೋಟೀನ್ ಲೀಕ್ ಆಗೋಕ್ಕೆ ಶುರು ಮಾಡಿದಾಗ ಸೋಪ್ ನೀರಿನ ಥರ ಅಥವಾ ನೊರೆ ಥರ ಯೂರಿನ್ ಹೋಗ್ತಾ ಇದ್ರೆ ಪ್ರೋಟೀನ್ ಲೀಕ್ ಆಗ್ತಾ ಇದೆ ಅಂತೇಳಿ. ಅದಲ್ಲದೆ ಸ್ವಲ್ಪ ಕೆಲವೊಬ್ಬರಿಗೆ ರಕ್ತ ಕಣಗಳು ಯೂರಿನಲ್ಲಿ ಹೋಗೋ ಸಾಧ್ಯತೆಗಳು ಇರ್ಬೋದು, ಅಥವಾ ಮೂತ್ರ ಉರಿ ಆಗೋದು ಅಥವಾ ಮೂತ್ರದಲ್ಲಿ ಇನ್ಫೆಕ್ಷನ್ ಆಗೋ ಸಾಧ್ಯತೆಗಳು ಕೂಡ ಇರ್ಬೋದು. ಸೊ ಕಾಲು ಊತ ಬರ್ಬೋದು, ಮಖ ಊದ್ಕೋಬೋದು. ಎದ್ದಿದ ತಕ್ಷಣ ಬ್ರಷ್ ಮಾಡೋಕ್ಕೆ ನೋಡಿದಾಗ ಕಣ್ಸುತ್ತ ಗೂಟೆಗಳೆಲ್ಲ ಸ್ವಲ್ಪ ಬಾವು ಥರ ಇರೋದು. ಸೊ ದಿನ ಎಲ್ಲ ಪ್ರೋಗ್ರೆಸ್ ಆಗ್ತಿದ್ದಂಗೆ ಬಾವು ಕಡಿಮೆ ಆಗೋದು, ಅಥವಾ ಜರ್ನಿ ಭಾಳ ಮಾಡಿದಾಗ ಕೂಡ ಕಾಲು ಊತ ಬರೋದು. ಈ ಥರ ಎಲ್ಲ ಸಬ್ಟಲ್ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ. ತುಂಬ ಸಿಂಪ್ಟಮ್ಸ್ ಕಡಿಮೆ ಇರೋದು, ಅದನ್ನು ನೆಗ್ಲೆಕ್ಟ್ ಮಾಡೋಕ್ಕೆ ಸಾಧ್ಯತೆಗಳು ಕೂಡ ಇರುತ್ತೆ. ಸೊ ಈ ಸಿಂಪ್ಟಮ್ಸ್ನೆಲ್ಲ ನೆಗ್ಲೆಕ್ಟ್ ಮಾಡಿದ್ರೆ ಒಂದ್ಸರಿ ಡಿಟೆಕ್ಷನ್ ಮಾಡಿಸ್ಕೊಂಡ್ರೆ ತುಂಬ ನೆಕ್ಸ್ಟ್ ಪ್ರೋಗ್ರೆಷನ್ ಆಗೋದನ್ನ ನಾವು ಚೆಕ್ ಮಾಡ್ಬೋದು ಅಲ್ಲಿ ಸ್ಟೇಜಲ್ಲಿ. ಈ ಮೊದಲೇ ತಿಳಿಸಿರುವಂತೆ ಬಹುತೇಕ ಜನರಲ್ಲಿ ಕಿಡ್ನಿ ಕಾಯಿಲೆಯು ಪ್ರಾರಂಭಿಕ ಹಂತದಲ್ಲಿ ಯಾವುದೇ ರೋಗಲಕ್ಷಣಗಳನ್ನು ತೋರ್ಪಡಿಸುವುದಿಲ್ಲ. ಪ್ರಯೋಗಾಲಯದ ಪರೀಕ್ಷೆಗಳಿಂದ ಮಾತ್ರ ಕಾಯಿಲೆಯ ಇರುವಿಕೆಯನ್ನು ಹಾಗೂ ಬೆಳವಣಿಗೆಯನ್ನು ಪತ್ತೆ ಮಾಡಬಹುದು. ಆದ್ದರಿಂದ ಕಿಡ್ನಿ ಕಾಯಿಲೆಯ ಗಂಡಾಂತರಕಾರಿ ಅಂಶಗಳು ಹೆಚ್ಚಿರುವವರು ನಿಯಮಿತವಾಗಿ ಕಿಡ್ನಿ ಕಾಯಿಲೆಯ ಪರೀಕ್ಷೆ ಮಾಡಿಸಿಕೊಳ್ಳಬೇಕು. ಕಿಡ್ನಿಗೆ ಇನ್ವಾಲ್ವ್ಮೆಂಟ್ ಆಗಿದೆ ಅಂತೇಳಿ ಬಹಳಷ್ಟು ಗೊತ್ತೇ ಆಗೋದಿಲ್ಲ ಬಹಳಷ್ಟು ಜನಗಳಿಗೆ. ಸೊ ಅದಕ್ಕೆ ಸ್ಕ್ರೀನಿಂಗ್ ಮಾಡಿಸ್ಕೊಂಡಾಗ ಅರ್ಲಿ ಸೈನ್ಸ್ ಏನಾದರೂ ಇದ್ದರೆ ಡಿಟೆಕ್ಷನ್ ಆಗೋ ಸಾಧ್ಯತೆಗಳು ಇರುತ್ತೆ. ಸೊ ಸಪೋಸ್ ಬರೀ ಯೂರಿನಲ್ಲಿ ಶುಗರ್ ಒಂದೇ ಮಾಡಿಸೋದ್ರ ಬದಲು ಯೂರಿನ್ ಡಿಪ್ಸ್ಟಿಕ್ ಮೆಥಡ್ ಅಂತ ಹೇಳ್ತೀವಿ, ಅದರಲ್ಲಿ ಪ್ರೋಟೀನ್ ಏನಾದರೂ ಲೀಕ್ ಆಗ್ತಾ ಇದೆ ಅಂತಂದರೆ ಅದನ್ನು ಮೊದಲನೇ ಹಂತದಲ್ಲೇ ನಾವು ತಿಳ್ಕೊಬೋದು. ಇನ್ಫ್ಯಾಕ್ಟ್ ಪ್ರೋಟೀನಲ್ಲಿ ಲೀಕ್ ಆಗ್ತಾ ಇಲ್ಲ ಅಂದರೂ ಕೂಡ ಸರ್ವೇಸಾಮಾನ್ಯ ಒಂದು ಮೈಕ್ರೋ ಆಲ್ಬುಮಿನಿಯಾ ಟೆಸ್ಟ್ ಅಂತ ಮಾಡ್ತಾರೆ. ಆ ಮೈಕ್ರೋ ಆಲ್ಬುಮಿನಿಯಾ ಟೆಸ್ಟಲ್ಲಿ ಏನಾದರೆ ಡಿಪ್ಸ್ಟಿಕ್ಕಲ್ಲೂ ಗೊತ್ತಾಗಲ್ಲ, ಬಟ್ ಪ್ರೋಟೀನ್ ಲೀಕ್ ಆಗ್ತಾ ಇದೆ ಅಂತಂದರೆ ಆ ಟೆಸ್ಟಲ್ಲಿ ಪ್ರೋಟೀನ್ ಡಿಟೆಕ್ಷನ್ ಆಗುತ್ತೆ. ಆವಾಗ ಅಂಥವ್ರಿಗೆ ನಾವು ಸಾಕಷ್ಟು ಮೆಡಿಕೇಶನ್ಸ್ ಇದ್ದೇವೆ. ಮೆಡಿಕೇಶನ್ ಹಾಕಿದ್ರೆ ಮೈಕ್ರೋ ಆಲ್ಬುಮಿನಿಯದ್ದು ಮತ್ತೆ ನಾರ್ಮಲ್ ಆಗೋ ಸಾಧ್ಯತೆಗಳು ಕೂಡ ಮೊದಲನೇ ಹಂತದಲ್ಲಿ ಬಳಸಿದಾಗ ಅನುಕೂಲ ಆಗುತ್ತೆ. ಸೊ ಈಗ ಆವಾಗಲೇ ಮೈಕ್ರೋ ಆಲ್ಬುಮಿನಿಯಾ ಸ್ಟೇಜ್ ದಾಟಿದೆ, ಆವಾಗಲೇ ಗ್ರಾಸ್ ಪ್ರೋಟೀನ್ ಯೂರಿಯಾ ಇದೆ, ಅಂದರೆ ತುಂಬ ಪ್ರೋಟೀನ್ ಲೀಕ್ ಆಗ್ತಾ ಇದೆ ಅಂದರೆ ಅಂಥವರು 24 ಅವರ್ ಯೂರಿನ್ ಪ್ರೋಟೀನ್ನ ಎಸ್ಟಿಮೇಷನ್ ಮಾಡಿಸ್ಕೋಬೇಕಾಗುತ್ತೆ. ಸೊ ಎಷ್ಟು ಪ್ರೋಟೀನ್ ಲೀಕ್ ಆಗ್ತಾ ಇದೆ ಅಂತೇಳಿ ಅದರಲ್ಲೂ ತಿಳ್ಕೊಬೋದು. ಇದರ ಜೊತೆಗೆ ಸೀರಮ್ ಕ್ರಿಯಾಟಿನಿನ್, ಬ್ಲಡ್ ಯೂರಿಯಾ ಅನ್ನೋದು ಟೆಸ್ಟ್ಗಳನ್ನು ಕೂಡ ಮಾಡಿಸಿದ್ರೆ ಕಿಡ್ನಿ ಎಷ್ಟು ಕಾರ್ಯಕ್ಷಮತೆ ಇದೆ ಅಂತೇಳಿ ತಿಳ್ಕೊಬೋದಾಗುತ್ತೆ. ಮೂತ್ರ ಪರೀಕ್ಷೆ, ರಕ್ತ ಪರೀಕ್ಷೆ ಹಾಗೂ ಎಕ್ಸರೆ ಪರೀಕ್ಷೆಗಳಿಂದ ಕಿಡ್ನಿ ಕಾಯಿಲೆಯ ಬೆಳವಣಿಗೆಯನ್ನು ಪತ್ತೆ ಮಾಡಬಹುದು. ಈ ಎಲ್ಲಾ ಪರೀಕ್ಷೆಗಳಿಗೂ ಇತಿಮಿತಿಗಳಿರುವುದರಿಂದ ವೈದ್ಯರು ಈ ಎಲ್ಲಾ ಪರೀಕ್ಷೆಗಳ ಫಲಿತಾಂಶಗಳನ್ನು ಒಟ್ಟುಗೂಡಿಸಿಕೊಂಡು ವಿಶ್ಲೇಷಣೆ ಮಾಡಿ ಕಾಯಿಲೆಯ ಒಟ್ಟಾರೆ ಸ್ವರೂಪ ಹಾಗೂ ಅದರ ತೀವ್ರತೆಯ ಬಗ್ಗೆ ಸಮಗ್ರ ಚಿತ್ರಣ ಪಡೆದುಕೊಳ್ಳುತ್ತಾರೆ. ಮೂತ್ರ ಪರೀಕ್ಷೆಯಿಂದ ಕಿಡ್ನಿ ಕಾಯಿಲೆಯ ಉಪಸ್ಥಿತಿಯ ಬಗ್ಗೆ ಹಾಗೂ ಕಿಡ್ನಿಗಳ ಕಾರ್ಯಕ್ಷಮತೆಯ ಬಗ್ಗೆ ಸ್ಥೂಲ ಒಳನೋಟ ಸಿಗುತ್ತದೆ. ಪ್ರಯೋಗಾಲಯದ ಪರೀಕ್ಷೆಯಿಂದ ಮೂತ್ರದಲ್ಲಿ ಪ್ರೋಟೀನ್ ಘಟಕಾಂಶಗಳ ಇರುವಿಕೆ ಹಾಗೂ ಹರಳುಗಳ ಇರುವಿಕೆಯನ್ನು ಪತ್ತೆ ಮಾಡಲಾಗುವುದು. ಮೂತ್ರದಲ್ಲಿ ಈ ಘಟಕಾಂಶಗಳ ಸೋರಿಕೆಯ ಪ್ರಮಾಣವನ್ನು ಆಧರಿಸಿ
ಕಿಡ್ನಿಗಳ ಕಾರ್ಯಕ್ಷಮತೆಯ ಮಟ್ಟವನ್ನು ಅಂದಾಜು ಮಾಡಲಾಗುತ್ತದೆ. ರಕ್ತದಲ್ಲಿನ ಕ್ರಿಯಾಟಿನಿನ್ ಘಟಕದ ವಿಶ್ಲೇಷಣೆಯಿಂದ ಕಿಡ್ನಿಯ ಕಾರ್ಯದಲ್ಲಿ ಉಂಟಾಗಿರುವ ನಷ್ಟವನ್ನು ಅಂದಾಜು ಮಾಡಲಾಗುತ್ತದೆ. ರಕ್ತದಲ್ಲಿ ಹೆಚ್ಚಿನ ಕ್ರಿಯಾಟಿನಿನ್ ಮಟ್ಟವು ಕಿಡ್ನಿಯ ಕುಗ್ಗಿದ ಕಾರ್ಯಕ್ಷಮತೆಯನ್ನು ಸೂಚಿಸುತ್ತದೆ. ಅಲ್ಲದೆ ದೇಹದಲ್ಲಿನ ಎಲೆಕ್ಟ್ರೋಲೈಟ್ ಮಟ್ಟ, ಆಸಿಡ್ ಬೇಸ್ ಸಮತೋಲನ, ರಕ್ತ ಕಣಗಳ ಸಂಖ್ಯೆ ಮುಂತಾದ ಪ್ರಮುಖ ಅಂಶಗಳನ್ನು ಕೂಡ ರಕ್ತ ಪರೀಕ್ಷೆಯಿಂದ ತಿಳಿಯಲಾಗುತ್ತದೆ. ಕಿಡ್ನಿ ಕಾಯಿಲೆಯ ಪತ್ತೆ ಕಾರ್ಯದಲ್ಲಿ ಕೆಲವೊಮ್ಮೆ ಅಲ್ಟ್ರಾಸೌಂಡ್ ಪರೀಕ್ಷೆಯನ್ನು ಸಹ ಬಳಸಲಾಗುತ್ತದೆ. ಈ ಪರೀಕ್ಷೆಯಿಂದ ಮೂತ್ರದ ಹರಿವಿಗೆ ಉಂಟಾಗಿರಬಹುದಾದ ತಡೆಗಳು ಹಾಗೂ ಕಿಡ್ನಿ ಕಲ್ಲುಗಳ ಬಗ್ಗೆ ತಿಳಿಯಬಹುದಲ್ಲದೆ ಕಿಡ್ನಿಗಳಿಗೆ ಸರಬರಾಜಾಗುವ ರಕ್ತದ ಪ್ರಮಾಣದ ಬಗ್ಗೆಯೂ ಮಾಹಿತಿ ಪಡೆಯಬಹುದು. ಕಿಡ್ನಿ ಕಾಯಿಲೆಯ ಸರಿಯಾದ ಕಾರಣ ತಿಳಿಯದಿದ್ದಾಗ ಬಯಾಪ್ಸಿ ಎಂಬ ಪರೀಕ್ಷೆಯನ್ನು ನಡೆಸಲಾಗುತ್ತದೆ. ಈ ವಿಧಾನದಲ್ಲಿ ರೋಗಿಗೆ ಅರವಳಿಕೆ ಚುಚ್ಚುಮದ್ದು ನೀಡಿ ವಿಶೇಷ ಸೂಜಿಯನ್ನು ಚರ್ಮದ ಮೂಲಕ ಚುಚ್ಚಿ ಕಿಡ್ನಿಯ ಅತಿ ಚಿಕ್ಕ ಭಾಗವನ್ನು ತೆಗೆದುಕೊಂಡು ಪ್ರಯೋಗಾಲಯದಲ್ಲಿ ಪರೀಕ್ಷಿಸಲಾಗುತ್ತದೆ. ಕಿಡ್ನಿ ಕಾಯಿಲೆಯು ಉಂಟಾದಾಗ ಕಿಡ್ನಿ ವೈಫಲ್ಯವು ಏಕಾಏಕಿ ಸಂಭವಿಸುವುದಿಲ್ಲ. ವರ್ಷಗಳು ಕಳೆದಂತೆ ಕಾಯಿಲೆಯು ನಿಧಾನವಾಗಿ ಪ್ರಗತಿಯಾಗುತ್ತಾ ಸಾಗುತ್ತದೆ. ರೋಗಿಗಳಿಗೆ ಇದನ್ನು ಒಳ್ಳೆಯ ಸುದ್ದಿಯೆಂದೇ ಹೇಳಬಹುದು. ಏಕೆಂದರೆ ಒಮ್ಮೆ ಕಾಯಿಲೆಯ ಇರುವಿಕೆ ಗೊತ್ತಾದರೆ ಔಷಧೋಪಚಾರ ಹಾಗೂ ಜೀವನ ಶೈಲಿಯ ಬದಲಾವಣೆಗಳಿಂದ ಕಾಯಿಲೆಯ ಪ್ರಗತಿಯನ್ನು ತಗ್ಗಿಸಿಕೊಳ್ಳಲಿಕ್ಕೆ ಅವಕಾಶವಿರುತ್ತದೆ. ಕಾಯಿಲೆಯು ಆರಂಭಿಕ ಹಂತದಲ್ಲೇ ಪತ್ತೆಯಾದರೆ ಅದರ ಮೂಲ ಕಾರಣದ ಮೇಲೆ ಅವಲಂಬಿಸಿ ಕಾಯಿಲೆಯ ಪ್ರಗತಿಯನ್ನು ಕುಂಠಿತಗೊಳಿಸಲಿಕ್ಕೆ ಅಥವಾ ನಿಲ್ಲಿಸಲಿಕ್ಕೆ ಅಥವಾ ಕಾಯಿಲೆಯನ್ನು ಸಂಪೂರ್ಣ ಹಿಮ್ಮೆಟ್ಟಿಸಲಿಕ್ಕೆ ಸಾಧ್ಯ. ಈ ಕ್ರಿಯಾಟಿನಿನ್ ಬ್ಲಡ್ ಯೂರಿಯಾ ಅನ್ನೋದನ್ನ ಟೆಸ್ಟ್ ಮೇಲೆ ಗ್ಲಾಮುರಲ್ ಫಿಲ್ಟ್ರೇಷನ್ ರೇಟ್ ಅಂತ ಹೇಳ್ತೀವಿ, GFR ಅಂತ ಹೇಳ್ತೀವಿ. ಅದನ್ನು ಕೂಡ ಕ್ಯಾಲ್ಕುಲೇಟ್ ಮಾಡಿ ಕಿಡ್ನಿ ಕಾಯಿಲೆ ಯಾವ ಹಂತದಲ್ಲಿದೆ ಅಂತ ಕೂಡ ನಾವು ತಿಳ್ಕೋಬಹುದು. ಈ ಸರ್ವೇ ಸಾಮಾನ್ಯ ಕಿಡ್ನಿ ಇನ್ವಾಲ್ವ್ಮೆಂಟ್ ಆಗಿದೆ ಅಂದರೆ ಬೇರೆ ಅದರ್ ಆರ್ಗನ್ ಡ್ಯಾಮೇಜಸ್ ಕೂಡ ಆಗೋ ಸಾಧ್ಯತೆಗಳು ಆ ಸ್ಟೇಜಲ್ಲಿದೆ. ಸೊ ಅವಾಗ ಕಿಡ್ನಿದೊಂದೇ ಅಲ್ಲ, ಕಣ್ಣಿಗೂ ಕೂಡ ಟೆಸ್ಟ್ ಮಾಡಿಸ್ಕೋಬೇಕಾಗುತ್ತೆ. ಕಣ್ಣಲ್ಲಂದರೆ ರೆಟಿನಾ ಅನ್ನೋ ಪರದೆಯಲ್ಲಿ ಬ್ಲಡ್ ವೆಸಲ್ಸ್ನ ನೋಡ್ಬೋದು ನಾವು. ಆ ಸ್ಟೇಜಲ್ಲಿ ರೆಟಿನೋಪತಿ ಕೂಡ ಅದನ್ನು ರೂಲ್ ಔಟ್ ಮಾಡ್ಕೋಬೇಕು. ಸೊ ಅದೇ ಥರವಾಗಿ ನ್ಯೂರೋಪತಿ ಅಂತ ಹೇಳ್ತೀವಿ. ಕಾಲು ನರಗಳಲ್ಲಿ ಅಥವಾ ನರಗಳು ಕೂಡ ದೌರ್ಬಲ್ಯ ಆಗೋ ಸಾಧ್ಯತೆಗಳಿರುತ್ತೆ. ಮತ್ತು ಹಾರ್ಟ್ ಕೂಡ ಫಂಕ್ಷನ್ ಕೂಡ ಒಂದು ಬೇಸ್ ಲೈನಲ್ಲಿ ಮಾಡಿಸ್ಕೋಬೇಕಾಗುತ್ತೆ. ಈ ಎಲ್ಲ ಆರ್ಗನ್ ಸ್ಕ್ರೀನಿಂಗ್ ಕೂಡ ಅಸೆಸ್ಮೆಂಟ್ ಕೂಡ ಮಾಡಿಸ್ಕೊಳ್ಳೋದು ಈ ಸ್ಟೇಜಲ್ಲಿ ಸೂಕ್ತ. ಕಿಡ್ನಿಗಳ ಕಾರ್ಯಕ್ಷಮತೆಯನ್ನು ಅಳೆಯಲು GFR ಅನ್ನುವ ಮಾನದಂಡವನ್ನು ಉಪಯೋಗಿಸಲಾಗುತ್ತದೆ. GFR ಅಂದರೆ ಗ್ಲೋಮೆರುಲಾರ್ ಫಿಲ್ಟರೇಷನ್ ರೇಟ್ ಅನ್ನುವುದು ನಿಗದಿತ ಸಮಯದಲ್ಲಿ ಗ್ಲೋಮೆರುಲಸ್ನಲ್ಲಿ ಸೋಸಿಕೆಯಾಗುವ ಮೂತ್ರದ ಪರಿಮಾಣವನ್ನು ಸೂಚಿಸುತ್ತದೆ. ಈ GFR ಪ್ರಮಾಣದ ಆಧಾರದ ಮೇಲೆ ಕಿಡ್ನಿ ಕಾಯಿಲೆಯ ತೀವ್ರತೆಯನ್ನು 5 ಹಂತಗಳಾಗಿ ವಿಂಗಡಿಸಲಾಗಿದೆ. ಆರೋಗ್ಯವಂತ ಕಿಡ್ನಿಗಳ GFR ಪ್ರಮಾಣವು ನಿಮಿಷಕ್ಕೆ 90 ಮಿಲಿಲೀಟರ್ ಅಥವಾ ಅದಕ್ಕಿಂತ ಹೆಚ್ಚಿನದಾಗಿರುತ್ತದೆ. ಕಿಡ್ನಿ ಕಾಯಿಲೆಯ ಮೊದಲ ಹಂತದಲ್ಲಿ ಕೂಡ GFR ಪ್ರಮಾಣವು ನಿಮಿಷಕ್ಕೆ 90 ಮಿಲಿಲೀಟರ್ ಅಥವಾ ಅದಕ್ಕಿಂತ ಹೆಚ್ಚಿನದಾಗಿರುತ್ತದೆ. ಎರಡನೇ ಹಂತದಲ್ಲಿ ಕಿಡ್ನಿಗಳಿಗೆ ಅಲ್ಪ ಪ್ರಮಾಣದ ಹಾನಿ ಉಂಟಾಗಿ GFR ಪ್ರಮಾಣವು ನಿಮಿಷಕ್ಕೆ 60ರಿಂದ 89 ಮಿಲಿಲೀಟರ್ ಇರುತ್ತದೆ. ಮೂರನೇ ಹಂತದಲ್ಲಿ ಕಿಡ್ನಿಗಳಿಗೆ ಗಣನೀಯ ಪ್ರಮಾಣದ ಹಾನಿ ಉಂಟಾಗಿ GFR ಪ್ರಮಾಣವು ನಿಮಿಷಕ್ಕೆ 30ರಿಂದ 59 ಮಿಲಿಲೀಟರ್ ಇರುತ್ತದೆ. ನಾಲ್ಕನೇ ಹಂತದಲ್ಲಿ ಕಿಡ್ನಿಗಳಿಗೆ ತೀವ್ರತರವಾದ ಹಾನಿ ಉಂಟಾಗಿ GFR ಪ್ರಮಾಣವು ನಿಮಿಷಕ್ಕೆ 15ರಿಂದ 29 ಮಿಲಿಲೀಟರ್ ಇರುತ್ತದೆ. ಐದನೆಯ ಹಂತದಲ್ಲಿ ಕಿಡ್ನಿ ವೈಫಲ್ಯ ಉಂಟಾಗಿ GFR ಪ್ರಮಾಣವು ನಿಮಿಷಕ್ಕೆ 15 ಮಿಲಿಲೀಟರ್ ಅಥವಾ ಅದಕ್ಕಿಂತ ಕಡಿಮೆ ಇರುತ್ತದೆ ಅಥವಾ ರೋಗಿಯು ಡಯಾಲಿಸಿಸ್ಗೆ ಒಳಗಾಗಿರುತ್ತಾನೆ. ಕಿಡ್ನಿ ಕಾಯಿಲೆಯು ಒಮ್ಮೆ ಒದಗಿತೆಂದರೆ ಅದಕ್ಕೆ ಶಾಶ್ವತ ಚಿಕಿತ್ಸೆಯಾಗಲಿ ಅಥವಾ ಶಾಶ್ವತ ಪರಿಹಾರವಾಗಲಿ ಇಲ್ಲ. ಆದರೆ ಕಾಯಿಲೆಯ ಪ್ರಗತಿಯನ್ನು ನಿಲ್ಲಿಸಲಿಕ್ಕೆ ಅಥವಾ ಕೊನೆಯ ಪಕ್ಷ ಕಾಯಿಲೆಯ ಪ್ರಗತಿಯನ್ನು ಕಡಿಮೆಗೊಳಿಸಲಿಕ್ಕೆ ಸಾಧ್ಯವಿದೆ.
ಬಹಳಷ್ಟು ಪ್ರಕರಣಗಳಲ್ಲಿ ಸರಿಯಾದ ಚಿಕಿತ್ಸೆ ಹಾಗೂ ಜೀವನ ಶೈಲಿಯ ಬದಲಾವಣೆಗಳಿಂದ ವ್ಯಕ್ತಿಯು ತನ್ನ ಕಿಡ್ನಿಗಳ ಆರೋಗ್ಯವನ್ನು ದೀರ್ಘಕಾಲದವರೆಗೆ ಕಾಪಾಡಿಕೊಳ್ಳಬಹುದು. ಕಿಡ್ನಿ ಕಾಯಿಲೆಗೆ ನೀಡುವ ವೈದ್ಯಕೀಯ ಚಿಕಿತ್ಸೆಗೆ ಮುಖ್ಯವಾಗಿ 4 ಗುರಿಗಳಿರುತ್ತವೆ. ಅವುಗಳು ಯಾವುದೆಂದರೆ ಕಾಯಿಲೆಯ ಪ್ರಗತಿಯನ್ನು ಕುಂಠಿತಗೊಳಿಸುವುದು, ಕಾಯಿಲೆಯ ಮೂಲ ಕಾರಣ ಹಾಗೂ ಕಾಯಿಲೆಯ ಪರಿಣಾಮಗಳನ್ನು ಉಪಶಮನಗೊಳಿಸುವುದು, ಕಾಯಿಲೆಯಿಂದುಂಟಾಗುವ ತೊಡಕುಗಳನ್ನು ನಿಯಂತ್ರಿಸುವುದು ಹಾಗೂ ಕಿಡ್ನಿಯ ಕಾರ್ಯಕ್ಷಮತೆಯಲ್ಲಿ ಉಂಟಾಗಿರುವ ನಷ್ಟವನ್ನು ಭರ್ತಿ ಮಾಡುವುದು. ಕಿಡ್ನಿ ಕಾಯಿಲೆಯ ಮೂಲ ಕಾರಣಗಳನ್ನು ಹುಡುಕಿ ಕಾಯಿಲೆಯ ಪ್ರಗತಿಯನ್ನು ಕುಂಠಿತಗೊಳಿಸುವ ವೈದ್ಯಕೀಯ ಚಿಕಿತ್ಸೆಯು ಕೆಳಕಂಡ ಕಾರ್ಯತಂತ್ರಗಳನ್ನು ಒಳಗೊಂಡಿರುತ್ತದೆ. ರಕ್ತದ ಸಕ್ಕರೆ ಪ್ರಮಾಣದ ನಿಯಂತ್ರಣ. ಮಧುಮೇಹಿಯು ತನ್ನ ರಕ್ತದ ಸಕ್ಕರೆ ಪ್ರಮಾಣವನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಬೇಕಾದ್ದು ಬಹಳ ಮುಖ್ಯ. ಇಲ್ಲವಾದಲ್ಲಿ ಕಿಡ್ನಿ ವೈಫಲ್ಯವು ಸೇರಿದಂತೆ ಮಧುಮೇಹದಿಂದ ಉಂಟಾಗಬಹುದಾದ ಹಲವಾರು ತೊಡಕುಗಳಿಗೆ ಬೇಗನೆ ಒಳಗಾಗಬೇಕಾಗುತ್ತದೆ. ಅಧಿಕ ರಕ್ತದ ಒತ್ತಡದ ನಿಯಂತ್ರಣ. ರಕ್ತದ ಒತ್ತಡವನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವುದರಿಂದಲೂ ಕಿಡ್ನಿ ಕಾಯಿಲೆಯ ಪ್ರಗತಿಯನ್ನು ಕುಂಠಿತಗೊಳಿಸಬಹುದು. ಕಿಡ್ನಿ ಕಾಯಿಲೆ ಇರುವವರು ತಮ್ಮ ರಕ್ತದ ಒತ್ತಡವನ್ನು 130/80 ಮಿಲಿಮೀಟರ್ ಆಫ್ ಮರ್ಕ್ಯುರಿಗಿಂತ ಕಡಿಮೆ ಮಟ್ಟದಲ್ಲಿ ಇಟ್ಟುಕೊಳ್ಳಬೇಕಾದ್ದು ಅವಶ್ಯಕ. ಮನೆಯಲ್ಲೇ ಡಿಜಿಟಲ್ ಮಾನಿಟರ್ಗಳ ಸಹಾಯದಿಂದ ರಕ್ತದ ಒತ್ತಡದ ಮೇಲೆ ನಿಗಾವಹಿಸುವುದು ಉತ್ತಮ. ಪಥ್ಯಕ್ರಮ. ಕಿಡ್ನಿ ಕಾಯಿಲೆಯ ಪ್ರಗತಿಯನ್ನು ಕಡಿಮೆ ಮಾಡುವಲ್ಲಿ ನಿಯಂತ್ರಿತ ಪಥ್ಯಕ್ರಮವು ಬಹಳ ಪ್ರಮುಖವಾದ ಪಾತ್ರವಹಿಸುತ್ತದೆ. ಈ ವಿಚಾರದಲ್ಲಿ ವೈದ್ಯರು ಹಾಗೂ ಪಥ್ಯಶಾಸ್ತ್ರಜ್ಞರು ರೋಗಿಗಳಿಗೆ ಹಲವಾರು ಆಹಾರ ಪಥ್ಯಕ್ರಮಗಳನ್ನು ಸೂಚಿಸುತ್ತಾರೆ. ಕಿಡ್ನಿ ಕಾಯಿಲೆಯಿಂದ ಬಳಲುತ್ತಿರುವ ರೋಗಿಯು ಮುಂದೆ ಒದಗಬಹುದಾದ ಗಂಡಾಂತರಗಳಿಂದ ಪಾರಾಗಬೇಕಾದರೆ ಕೆಲವು ಲಸಿಕೆಗಳನ್ನು ಹಾಕಿಸಿಕೊಳ್ಳಬೇಕಾಗುತ್ತದೆ. ಅವುಗಳು ಯಾವುದೆಂದರೆ PPV ಲಸಿಕೆ, ಇನ್ಫ್ಲುಯೆನ್ಸಾ ಲಸಿಕೆ, H1N1 ಲಸಿಕೆ, ಹೆಪಟೈಟಿಸ್ ಬಿ ಲಸಿಕೆ ಹಾಗೂ ಹೆಪಟೈಟಿಸ್ ಎ ಲಸಿಕೆ. ಸಸಾರಜನಕದ ನಿರ್ಬಂಧ. ಪ್ರೋಟೀನ್ ಅರ್ಥಾತ್ ಸಸಾರಜನಕದ ಅಂಶವುಳ್ಳ ಆಹಾರ ಪದಾರ್ಥಗಳ ಸೇವನೆಯನ್ನು ಕಡಿಮೆಗೊಳಿಸುವುದರಿಂದ ಕಿಡ್ನಿ ಕಾಯಿಲೆಯ ಪ್ರಗತಿಯನ್ನು ತಗ್ಗಿಸಬಹುದು. ಪಥ್ಯಶಾಸ್ತ್ರಜ್ಞರು ಸಲಹೆ ನೀಡುವಷ್ಟು ಪ್ರಮಾಣದ ಸಸಾರಜನಕವನ್ನು ಮಾತ್ರ ರೋಗಿಗಳು ಸೇವಿಸಬೇಕು. ಉಪ್ಪಿನ ನಿರ್ಬಂಧ. ದೇಹದಲ್ಲಿ ನೀರು ಶೇಖರಣೆಯಾಗುವುದನ್ನು ತಪ್ಪಿಸಲು ಹಾಗೂ ಅಧಿಕ ರಕ್ತದ ಒತ್ತಡವನ್ನು ನಿಯಂತ್ರಿಸಲು ರೋಗಿಯು ಉಪ್ಪಿನ ಅಂಶದ ಸೇವನೆಯನ್ನು ದಿನಕ್ಕೆ 4ರಿಂದ 6 ಗ್ರಾಂಗಳಷ್ಟಕ್ಕೆ ಸೀಮಿತಗೊಳಿಸಬೇಕು. ನೀರಿನ ಸೇವನೆಯ ನಿರ್ಬಂಧ. ಹೆಚ್ಚು ನೀರು ಕುಡಿಯುವುದರಿಂದ ಕಿಡ್ನಿ ಕಾಯಿಲೆಯನ್ನು ತಡೆಗಟ್ಟಬಹುದು ಎಂಬುದು ಸಾಮಾನ್ಯ ಜನರ ತಪ್ಪು ಕಲ್ಪನೆ. ವಾಸ್ತವವಾಗಿ ಕಿಡ್ನಿ ಕಾಯಿಲೆ ಇರುವವರು ಇಂತಿಷ್ಟೇ ನೀರು ಕುಡಿಯಬೇಕೆಂದು ವೈದ್ಯರು ನಿರ್ಬಂಧ ಹೇರುತ್ತಾರೆ. ಪೊಟ್ಯಾಷಿಯಂ ನಿರ್ಬಂಧ. ಪೊಟ್ಯಾಷಿಯಂ ಅಂಶವು ಹೆಚ್ಚಿರುವ ಬಾಳೆಹಣ್ಣು, ಕಿತ್ತಳೆ, ಬೀಜಗಳು, ಆಲೂಗೆಡ್ಡೆ ಮುಂತಾದ ಪದಾರ್ಥಗಳ ಸೇವನೆಯನ್ನು ನಿರ್ಬಂಧಿಸಬೇಕಾಗುತ್ತದೆ. ಪಥ್ಯಕ್ರಮದ ಜೊತೆಗೆ ಕೆಲವು ಇತರೆ ಕ್ರಮಗಳನ್ನು ಕೂಡ ಕಟ್ಟುನಿಟ್ಟಾಗಿ ಪಾಲಿಸಬೇಕಾಗುತ್ತದೆ. ಅವುಗಳು ಯಾವುದೆಂದರೆ ಅಧಿಕ ರಕ್ತದ ಒತ್ತಡ ಹಾಗೂ ಮಧುಮೇಹಗಳನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಬೇಕು. ರೋಗಿಯು ಧೂಮಪಾನಿಯಾಗಿದ್ದರೆ ತಕ್ಷಣದಿಂದಲೇ ನಿಲ್ಲಿಸಬೇಕು. ಬೊಜ್ಜು ದೇಹ ಇರುವವರಾದರೆ ದೇಹದ ತೂಕವನ್ನು ಇಳಿಸಿಕೊಂಡು ಸಮತೂಕವನ್ನು ಕಾಪಾಡಿಕೊಳ್ಳಬೇಕು. ವೈದ್ಯರ ಅನುಮತಿಯಿಲ್ಲದೆ ಅನಾವಶ್ಯಕವಾಗಿ ನೋವು ನಿವಾರಕ ಗುಳಿಗೆಗಳು ಅಥವಾ ಗಿಡಮೂಲಿಕೆ ಔಷಧಿಗಳನ್ನು ಸೇವಿಸಬಾರದು. ಕೆಲವು ಔಷಧಿಗಳು ಕಿಡ್ನಿಗಳಿಗೆ ವಿಷಕಾರಿ ಪದಾರ್ಥಗಳಾಗಿ ವರ್ತಿಸುತ್ತವೆ ಎಂಬುದನ್ನು ಗಮನದಲ್ಲಿಟ್ಟುಕೊಳ್ಳಬೇಕು. ಕಿಡ್ನಿ ಕಾಯಿಲೆಯ 5ನೇ ಹಂತವನ್ನು ಕಾಯಿಲೆಯ ಕೊನೆಯ ಹಂತವೆಂದು ಹಾಗೂ ಕಿಡ್ನಿ ವೈಫಲ್ಯದ ಹಂತವೆಂದು ಗುರುತಿಸುತ್ತಾರೆ. ಈ ಹಂತದಲ್ಲಿ ಕಿಡ್ನಿಗಳ ಕಾರ್ಯಕ್ಷಮತೆ ತೀರಾ ಕೆಳಮಟ್ಟಕ್ಕೆ ಇಳಿದಿರುತ್ತದೆ ಅಥವಾ ಸಂಪೂರ್ಣ ಹಾನಿಗೊಳಗಾಗಿರುತ್ತದೆ. ರೋಗಿಗಳ ದೇಹದಲ್ಲಿ ಹೆಚ್ಚಿನ ನೀರು, ತ್ಯಾಜ್ಯ ಹಾಗೂ ಇತರೆ ನಂಜುಕಾರಕ ಘಟಕಗಳು ಸೇರಿಕೊಂಡು ಅಪಾಯವನ್ನು ತಂದೊಡ್ಡುತ್ತವೆ. ಇಷ್ಟು ಮಾತ್ರವಲ್ಲದೆ ರಕ್ತಹೀನತೆ, ಅಧಿಕ ರಕ್ತದ ಒತ್ತಡ, ಅಸಿಡೋಸಿಸ್, ಮೂಳೆ ರೋಗ ಮುಂತಾದ ತೊಡಕುಗಳು ಉಲ್ಬಣಗೊಳ್ಳುತ್ತವೆ. ಈ ಹಂತದಲ್ಲಿ ಜೀವಂತವಾಗಿರಬೇಕಾದರೆ ರೋಗಿಗೆ ಉಳಿಯುವ 2 ಆಯ್ಕೆಗಳೆಂದರೆ ಡಯಾಲಿಸಿಸ್ ಅಥವಾ ಅಂಗಾಂಶ ಕಸಿ. ರೋಗಿಯು
ಕಿಡ್ನಿ ಕಾಯಿಲೆಯ 4ನೇ ಹಂತದಲ್ಲಿ ಇರುವಾಗಲೇ ಡಯಾಲಿಸಿಸ್ ಅಥವಾ ಅಂಗಾಂಶ ಕಸಿಗೆ ಬೇಕಾದ ಏರ್ಪಾಡುಗಳನ್ನು ಮಾಡಲಾಗುತ್ತದೆ. ಡಯಾಲಿಸಿಸ್ ಅನ್ನು ಯಾವಾಗಿನಿಂದ ಪ್ರಾರಂಭಿಸಬೇಕೆಂದು ನಿರ್ಧರಿಸುವ ಮುನ್ನ ವೈದ್ಯರು ರೋಗಿಯ ಪ್ರಯೋಗಾಲಯದ ಫಲಿತಾಂಶಗಳು, ಜಿಎಫ್ಆರ್ ಮಟ್ಟ, ದೇಹದಲ್ಲಿನ ಪೋಷಣಾಂಶಗಳ ಪರಿಸ್ಥಿತಿ, ದೇಹದಲ್ಲಿ ನೀರು ಶೇಖರಣೆಯಾಗುವ ಮಟ್ಟ, ರೋಗಲಕ್ಷಣಗಳು, ಭವಿಷ್ಯದಲ್ಲಿ ಉಂಟಾಗಬಹುದಾದ ತೊಡಕುಗಳು ಮುಂತಾದ ವಿಚಾರಗಳನ್ನು ಗಣನೆಗೆ ತೆಗೆದುಕೊಳ್ಳುತ್ತಾರೆ. ಸಾಮಾನ್ಯವಾಗಿ ತೀವ್ರತರವಾದ ರೋಗ ಲಕ್ಷಣಗಳು ಕಾಣಿಸಿಕೊಳ್ಳುವ ಮುನ್ನ ಅಥವಾ ಜೀವಘಾತುಕ ತೊಡಕುಗಳು ಉಂಟಾಗುವ ಮುನ್ನ ಡಯಾಲಿಸಿಸ್ ಮಾಡಿಸಿಕೊಳ್ಳಲು ವೈದ್ಯರು ಶಿಫಾರಸು ಮಾಡುತ್ತಾರೆ. ಡಯಾಲಿಸಿಸ್ ಎನ್ನುವುದು ರೋಗಿಯ ದೇಹದ ರಕ್ತದಲ್ಲಿನ ತ್ಯಾಜ್ಯ ಹಾಗೂ ವಿಷಕಾರಿ ಪದಾರ್ಥಗಳನ್ನು ತೊಡೆದುಹಾಕುವ ಒಂದು ವೈದ್ಯಕೀಯ ಪ್ರಕ್ರಿಯೆ. ಈ ಪ್ರಕ್ರಿಯೆಯಲ್ಲಿ ರೋಗಿಯ ದೇಹದ ರಕ್ತವನ್ನು ವಿಶೇಷ ಯಂತ್ರದ ಮುಖಾಂತರ ಹರಿಸಿ ರಕ್ತ ಶುದ್ಧಿ ಕಾರ್ಯವನ್ನು ನಡೆಸಲಾಗುತ್ತದೆ. ರೋಗಿಯು ಕಿಡ್ನಿಯ ಅಂಗಾಂಶ ಕಸಿಗೆ ಕಾಯುತ್ತಿದ್ದರೆ ಆ ರೋಗಿಗೆ ಡಯಾಲಿಸಿಸ್ ಪ್ರಕ್ರಿಯೆಯು ತಾತ್ಕಾಲಿಕವಾಗಿರುತ್ತದೆ. ಆದರೆ ಕಿಡ್ನಿ ಕಸಿಗೆ ಯೋಗ್ಯರಲ್ಲದ ಅಥವಾ ಕಸಿ ಸಾಧ್ಯವಿಲ್ಲದ ರೋಗಿಗಳು ತಮ್ಮ ಜೀವನ ಪೂರ್ತಿ ಈ ಡಯಾಲಿಸಿಸ್ ಪ್ರಕ್ರಿಯೆಗೆ ಒಳಗಾಗುವುದು ಅನಿವಾರ್ಯವಾಗಿರುತ್ತದೆ. ಡಯಾಲಿಸಿಸ್ನಲ್ಲಿ 2 ವಿಧಾನಗಳಿವೆ. ಒಂದು ಹಿಮೋಡಯಾಲಿಸಿಸ್, ಇನ್ನೊಂದು ಪೆರಿಟೋನಿಯಲ್ ಡಯಾಲಿಸಿಸ್. ಡಯಾಲಿಸಿಸ್ ಪ್ರಕ್ರಿಯೆಯಲ್ಲಿ ರಕ್ತವನ್ನು ಶುದ್ಧೀಕರಿಸಲು ರಕ್ತನಾಳದಲ್ಲಿ ಮಾರ್ಗವನ್ನು ನಿರ್ಮಿಸಬೇಕಾದ ಅವಶ್ಯಕತೆ ಇರುತ್ತದೆ. ಈ ಡಯಾಲಿಸಿಸ್ ಮಾರ್ಗದ ಮೂಲಕ ರಕ್ತವನ್ನು ಡಯಾಲಿಸಿಸ್ ಯಂತ್ರದ ಸೋಸುವ ಘಟಕಕ್ಕೆ ಹರಿಸಿ ಆ ಮೂಲಕ ರಕ್ತದಲ್ಲಿನ ತ್ಯಾಜ್ಯಗಳು, ನಂಜುಕಾರಕಗಳು ಹಾಗೂ ಹೆಚ್ಚುವರಿ ದ್ರವಾಂಶಗಳನ್ನು ಸೋಸಿ ಹೊರಹಾಕಲಾಗುತ್ತದೆ. ಪೆರಿಟೋನಿಯಲ್ ಡಯಾಲಿಸಿಸ್ ವಿಧಾನದಲ್ಲಿ ಹೊಟ್ಟೆಯಲ್ಲಿ ಚಿಕ್ಕ ಶಸ್ತ್ರಚಿಕಿತ್ಸೆ ನಡೆಸಿ ರಂಧ್ರವನ್ನು ಮಾಡಿ ಪೆರಿಟೋನಿಯಲ್ ಮಾರ್ಗವನ್ನು ನಿರ್ಮಿಸಲಾಗುತ್ತದೆ. ಹಿಮೋಡಯಾಲಿಸಿಸ್ ವಿಧಾನದಲ್ಲಿ ದೇಹದ ರಕ್ತವನ್ನು ಡಯಾಲಿಸಿಸ್ ಯಂತ್ರದಲ್ಲಿನ ಡಯಲೈಸರ್ ಎನ್ನುವ ಸೋಸುವ ಸಾಧನದ ಮುಖಾಂತರ ಹರಿಸಲಾಗುತ್ತದೆ. ಈ ಡಯಲೈಸರ್ ಸಾಧನದಲ್ಲಿ 2 ಅಂಕಣಗಳಿದ್ದು ಅವುಗಳು ರೋಮಗಳಂತಹ ಸೂಕ್ಷ್ಮ ವಾಹಿನಿಗಳ ಸಮೂಹದಿಂದ ರಚಿಸಲ್ಪಟ್ಟಿರುತ್ತವೆ. ಮೊದಲ ಅಂಕಣದ ಒಂದು ಬದಿಯಿಂದ ದೇಹದ ರಕ್ತವನ್ನು ಸೂಕ್ಷ್ಮ ರಂಧ್ರಗಳುಳ್ಳ ಪೊರೆಯ ಮುಖಾಂತರ ವೇಗವಾಗಿ ಹರಿಸಲಾಗುತ್ತದೆ. ಮತ್ತೊಂದು ಅಂಕಣದಲ್ಲಿ ರಕ್ತವನ್ನು ಶುದ್ಧಿ ಮಾಡುವ ದ್ರವವನ್ನು ವಿರುದ್ಧ ದಿಕ್ಕಿನಿಂದ ವೇಗವಾಗಿ ಹರಿಸಲಾಗುತ್ತದೆ. ಈ ಪ್ರಕ್ರಿಯೆಯಲ್ಲಿ ಅಪೇಕ್ಷಿತ ಬದಲಾವಣೆಗಳು ಉಂಟಾಗಿ ರಕ್ತದಲ್ಲಿನ ತ್ಯಾಜ್ಯ ಹಾಗೂ ನಂಜುಕಾರಕ ಘಟಕಗಳು ವಿಭಜನೆಗೊಳ್ಳುತ್ತದಲ್ಲದೆ ರಕ್ತದ ಆಮ್ಲ ಹಾಗೂ ಇತರೆ ಖನಿಜಾಂಶಗಳ ಮಟ್ಟಗಳಲ್ಲಿ ಸಮತೋಲನ ಉಂಟಾಗುತ್ತದೆ. ರಕ್ತದಲ್ಲಿನ ಹೆಚ್ಚುವರಿ ನೀರಿನ ಅಂಶವನ್ನು ತೆಗೆದುಹಾಕಿದ ನಂತರ ರಕ್ತವನ್ನು ಪುನಃ ರೋಗಿಯ ದೇಹಕ್ಕೆ ಸೇರಿಸಲಾಗುತ್ತದೆ. ಹಿಮೋಡಯಾಲಿಸಿಸ್ ಅಲ್ಲಿ ರಕ್ತನ ಶುದ್ಧ ಮಾಡಿ ಮತ್ತೆ ರಕ್ತನ ಶರೀರಕ್ಕೆ ಏರಿಸಬೇಕಾಗುತ್ತೆ. ಅದಕ್ಕೆ ಹಿಮೋಡಯಾಲಿಸಿಸ್ ಅಂತ ಹೇಳ್ತೀವಿ. ಹಿಮೋಡಯಾಲಿಸಿಸ್ ಅನ್ನೋದು ಹಾಸ್ಪಿಟ್ಲಿಗೆ ಬಂದು ಟ್ರೀಟ್ಮೆಂಟ್ ತಗೋಬೇಕಾಗುತ್ತೆ ಇವಾಗ ಯೂಶಲಿ ಇಂಡಿಯಾದಲ್ಲಿ. ಸೊ ಹೋಮ್ ಹಿಮೋಡಯಾಲಿಸಿಸ್ ಕೂಡ ಇವಾಗ ಪಿಕಪ್ ಆಗ್ತಾ ಇದೆ. ಬಟ್ ಐಡಿಯಲಿ ಹಿಮೋಡಯಾಲಿಸಿಸ್ ಇಂಡಿಯಾದಲ್ಲಿ ಇವಾಗ ಡಯಾಲಿಸಿಸ್ ಸೆಂಟರ್ಗೆ ಬಂದು ಕನಿಷ್ಠ ಪಕ್ಷ ವಾರಕ್ಕೆ 3 ಸರಿನಾದರೂ ಮಾಡಿಸ್ಕೋಬೇಕಾಗುತ್ತೆ. ಸೊ ಸ್ಟ್ಯಾಂಡರ್ಡ್ ಆಗಿ 4 ಗಂಟೆಯಿಂದ 5 ಗಂಟೆ ತನಕನಾದರೂ ಡಯಾಲಿಸಿಸ್ ಪ್ರಕ್ರಿಯೆ ಅನ್ನೋದನ್ನು ವಾರಕ್ಕೆ 3 ಸರಿನಾದರೂ ಮಾಡಿಸ್ಕೋಬೇಕಾಗುತ್ತೆ. ಸೊ ಇಲ್ಲಿ ಬಂದಾಗ ರಕ್ತ ಶರೀರದಿಂದ ಹೊರಗಡೆ ತೆಗೆದುಬಿಟ್ಟು ಹಿಮೋಡಯಾಲಿಸರ್ ಅಂತ ಹೇಳ್ತೀವಿ. ಹಿಮೋಡಯಾಲಿಸಿಸ್ ಅಂದರೆ ಬಂಡಲ್ ಆಫ್ ಫಿಲ್ಟರ್ಸ್ ಇರ್ತದೆ. ಫಿಲ್ಟರ್ ಮೂಲಕ ನಾವು ಪಾಸ್ ಮಾಡಿಬಿಟ್ಟು ಶುದ್ಧ ಆಗಿರೋ ರಕ್ತನ ಮತ್ತೆ ಶರೀರಕ್ಕೆ ಫಿಲಪ್ ಮಾಡ್ತೀವಿ. ಸೊ ಈ ಪ್ರಕಾರದಲ್ಲಿ ದಿನನಿತ್ಯ ಸಂಗ್ರಹ ಆಗಿರೋ ವೇಸ್ಟ್ ಪ್ರಾಡಕ್ಟ್ಸ್ನೆಲ್ಲ ಫಿಲ್ಟರ್ ಮಾಡಿಬಿಟ್ಟು ಮತ್ತೆ ಒಳ್ಳೆ ರಕ್ತನ ಶರೀರಕ್ಕೆ ಇರಿಸಿದಾಗ ಕಿಡ್ನಿ ಕೆಲಸ ಮಾಡೋ ಬಹಳಷ್ಟು ಕೆಲಸಗಳನ್ನ ಡಯಾಲಿಸಿಸ್ ಮಿಷಿನ್ ನಾವು ಮಾಡಬಹುದಾಗುತ್ತೆ. ಹಿಮೋಡಯಾಲಿಸಿಸ್ ಪ್ರಕ್ರಿಯೆಯನ್ನು ಸಾಮಾನ್ಯವಾಗಿ ಡಯಾಲಿಸಿಸ್ ಕೇಂದ್ರಗಳಲ್ಲಿ ನಡೆಸಲಾಗುತ್ತದೆ. ಒಂದು ಬಾರಿ ಡಯಾಲಿಸಿಸ್ ಪೂರ್ಣಗೊಳ್ಳಲು 3 ರಿಂದ 5 ಗಂಟೆಗಳ ಕಾಲ ಬೇಕಾಗುತ್ತದೆ. ಹಾಗೂ ಸಾಮಾನ್ಯ ರೋಗಿಗಳು ವಾರದಲ್ಲಿ 3 ಬಾರಿ ಈ ಹಿಮೋಡಯಾಲಿಸಿಸ್ ಪ್ರಕ್ರಿಯೆಗೆ ಒಳಗಾಗಬೇಕಾಗುತ್ತದೆ. ಕೆಲವು ಡಯಾಲಿಸಿಸ್ ಕೇಂದ್ರಗಳು ರಾತ್ರಿಯ ವೇಳೆ, ಅಂದರೆ ರೋಗಿಯು ನಿದ್ರಿಸುವಾಗ ಡಯಾಲಿಸಿಸ್ ಚಿಕಿತ್ಸಾ ಸೇವೆಯನ್ನು ಒದಗಿಸುತ್ತವೆ.
ರೋಗಿಯ ನಿದ್ರಾ ಸಮಯದಲ್ಲಿ ಹಾಗೂ ಹೆಚ್ಚಿನ ಕಾಲಾವಧಿಯಲ್ಲಿ ಡಯಾಲಿಸಿಸ್ ನಡೆಸುವುದರಿಂದ ರೋಗಿಯು ಉತ್ತಮ ಗುಣಮಟ್ಟದ ಜೀವನವನ್ನು ಅನುಭವಿಸಲು ಸಾಧ್ಯವಾಗುತ್ತದೆ. ಡಯಾಲಿಸಿಸ್ ಯಂತ್ರವನ್ನು ಕೊಳ್ಳುವ ಸಾಮರ್ಥ್ಯವಿರುವ ರೋಗಿಗಳು ಮನೆಯಲ್ಲಿಯೂ ಕೂಡ ಡಯಾಲಿಸಿಸ್ ಮಾಡಿಕೊಳ್ಳಬಹುದು. ಮನೆಯಲ್ಲಿ ಡಯಾಲಿಸಿಸ್ ಮಾಡಿಸಿಕೊಳ್ಳುವಾಗ ಜೊತೆಗೆ ಒಬ್ಬ ಶುಶ್ರೂಷಕನ ಅವಶ್ಯಕತೆ ಇರುತ್ತದೆ. ಪೆರಿಟೋನಿಯಲ್ ಡಯಾಲಿಸಿಸ್ ವಿಧಾನದಲ್ಲಿ ರೋಗಿಯ ಹೊಟ್ಟೆಯ ಒಳಭಾಗದ ಪದರದಲ್ಲಿನ ಪೊರೆಯನ್ನು ಉಪಯೋಗಿಸಿಕೊಂಡು ರಕ್ತವನ್ನು ಶುದ್ಧಿ ಮಾಡಿ ಹೆಚ್ಚುವರಿ ನೀರನ್ನು ಹೊರಹಾಕಲಾಗುತ್ತದೆ. ಇದನ್ನು ರೋಗಿಯು ತಾನೇ ಸ್ವತಃ ಮಾಡಿಕೊಳ್ಳಬಹುದು ಅಥವಾ ರಾತ್ರಿ ನಿದ್ರಿಸುವಾಗ ಯಂತ್ರದ ಸಹಾಯದಿಂದ ಕೂಡ ಮಾಡಿಕೊಳ್ಳಬಹುದು. ಪೆರಿಟೋನಿಯಲ್ ಡಯಾಲಿಸಿಸ್ ಅಂತಂದ್ರೆ ಹೊಟ್ಟೆಯಲ್ಲಿ ಒಂದು ಪದರ ಇದೆ, ಪೆರಿಟೋನಿಯಲ್ ಮೆಂಬ್ರೇನ್ ಅಂತ ಹೇಳ್ತೀವಲ್ಲ, ಅಂಗಾಂಗಗಳಿಗೆ ರಕ್ಷಣೆ ಮಾಡುವಂಥ ಒಂದು ಮೆಂಬ್ರೇನ್ ಇರುತ್ತೆ. ಅದನ್ನು ಕೂಡ ನಾವು ಫಿಲ್ಟರ್ ಕ್ಲಾತ್ ಥರ ಅಂದರೆ ಫಿಲ್ಟ್ರೇಷನ್ಗೆ ಅನುಕೂಲ ಆಗೋ ಥರ ನಾವು ಅದರ ಪ್ರಕ್ರಿಯೆಯನ್ನು ನಾವು ಬಳಸ್ಬಿಟ್ಟು ನಾವು ಪೆರಿಟೋನಿಯಲ್ ಡಯಾಲಿಸಿಸ್ ಕೂಡ ಮಾಡ್ಬೋದು. ಇದರಲ್ಲಿ ಏನಂತಂದರೆ ಒಂದು ಕ್ಯಾಥೆಟರ್ನ ಇನ್ಸರ್ಟ್ ಮಾಡಿರ್ತೀವಿ. ಕ್ಯಾಥೆಟರ್ ಅಲ್ಲಿ ಹೊಟ್ಟೆಯಲ್ಲಿ ಕೆಳಗಡೆ ಇದ್ದು ಮತ್ತೆ ನೀರನ್ನ ಪೆರಿಟೋನಿಯಲ್ ಫ್ಲೂಯಿಡ್ ಅಂತ ಹೇಳ್ತೀವಿ. ಪೆರಿಟೋನಿಯಲ್ ಫ್ಲೂಯಿಡ್ನ ಹೊಟ್ಟೆಯಲ್ಲಿ ತುಂಬಿಸ್ಬಿಟ್ಟು ಮತ್ತೆ ಒಂದು 3 ರಿಂದ 4 ಗಂಟೆ ಆದಮೇಲೆ ತುಂಬಿರೋ ನೀರನ್ನ ಮತ್ತೆ ನಾವು ಶರೀರದಿಂದ ಹೊರಗಡೆ ತೆಗೆದುಬಿಟ್ಟು ಮತ್ತೆ ಒಳ್ಳೆ ಪೆರಿಟೋನಿಯಲ್ ಫ್ಲೂಯಿಡ್ನ ಮತ್ತೆ ಶರೀರಕ್ಕೆ ಏರಿಸಬೇಕಾಗುತ್ತೆ. ಸೊ ಈ ಪ್ರೋಸೆಸ್ ಕೂಡ ದಿನಕ್ಕೆ 3 ರಿಂದ 4 ಸೈಕಲ್ ಮಾಡಬೇಕಾಗುತ್ತೆ. ಸೊ ಈ ಥರ ಅಂದರೆ ಡೈಲಿ ಡಯಾಲಿಸಿಸ್ ಅವರು ಪೆರಿಟೋನಿಯಲ್ ಡಯಾಲಿಸಿಸ್ ಅಲ್ಲೇ ಇರಬೇಕಾಗುತ್ತೆ. ಸೊ ಇದಕ್ಕೆ ಆಸ್ಪತ್ರೆಗೇನು ಬಂದು ಮಾಡ್ಕೊಂಡು ಹೋಗೋದಕ್ಕೆ ಬೇಕಾಗಿರಲಿಲ್ಲ, ಬಟ್ ಅದು ನೆಫ್ರಾಲಜಿಸ್ಟ್ ಕೇರಲ್ಲಿ ಇರಬೇಕಾಗುತ್ತೆ. ಕಿಡ್ನಿ ಕಾಯಿಲೆಯಿಂದ ಬಳಲುತ್ತಿರುವ ಬಹುತೇಕ ರೋಗಿಗಳು ಈ 2 ಡಯಾಲಿಸಿಸ್ ವಿಧಾನಗಳಲ್ಲಿ ಚಿಕಿತ್ಸೆ ಪಡೆಯಲು ಅರ್ಹರಾಗಿರುತ್ತಾರೆ. ರೋಗಿಯ ವೈದ್ಯಕೀಯ ಪರಿಸ್ಥಿತಿಗಳನ್ನು ಪರಿಶೀಲಿಸಿ ವೈದ್ಯರು ಸೂಕ್ತ ವಿಧಾನವನ್ನು ಶಿಫಾರಸು ಮಾಡುತ್ತಾರೆ. ರೋಗಿಗಳು ತಮ್ಮ ಜೀವನ ಶೈಲಿ, ಹಣಕಾಸಿನ ಪರಿಸ್ಥಿತಿ, ದೈನಂದಿನ ಚಟುವಟಿಕೆಗಳು, ಡಯಾಲಿಸಿಸ್ ಕೇಂದ್ರಕ್ಕೆ ಬರುವ ದೂರ, ಕುಟುಂಬ ಸದಸ್ಯರ ಬೆಂಬಲ, ವೈಯಕ್ತಿಕ ಆಯ್ಕೆ ಮುಂತಾದ ಅಂಶಗಳನ್ನು ಪರಿಗಣಿಸಿ ತಮಗೆ ಸೂಕ್ತವಾದ ಡಯಾಲಿಸಿಸ್ ವಿಧಾನವನ್ನು ಆಯ್ಕೆ ಮಾಡಿಕೊಳ್ಳಬಹುದು. ಕಿಡ್ನಿ ಕಸಿ ವಿಧಾನವು ರೋಗಿಗೆ ಒಳ್ಳೆಯ ಫಲಿತಾಂಶವನ್ನು ನೀಡುತ್ತದೆಯಲ್ಲದೆ ಜೀವನದ ಗುಣಮಟ್ಟವನ್ನು ಹೆಚ್ಚಿಸುತ್ತದೆ. ಕಸಿ ಮಾಡಲಾಗುವ ಕಿಡ್ನಿಯು ರೋಗಿಯ ರಕ್ತ ಸಂಬಂಧಿ ದಾನಿಯಿಂದ ನೀಡಲ್ಪಟ್ಟದ್ದಾಗಿರಬಹುದು ಅಥವಾ ಮೃತ ವ್ಯಕ್ತಿಯ ಕಿಡ್ನಿಯಾಗಿರಬಹುದು. ರೀನಲ್ ಟ್ರಾನ್ಸ್ಪ್ಲಾಂಟ್ ಅಂದರೆ ದಾನಿಯಿಂದ ಪಡೆದ ಕಿಡ್ನಿನ ನಾವು ಅದು ಬ್ಲಡ್ ಗ್ರೂಪ್ ಮತ್ತು ಕ್ರಾಸ್ ಮ್ಯಾಚಿಂಗ್ ಎಲ್ಲ ಸೂಟಬಲ್ ಇದ್ದಾಗ ಅದೆಲ್ಲ ನೋಡಿಬಿಟ್ಟು ನಾವು ಕಿಡ್ನಿನ ಟ್ರಾನ್ಸ್ಪ್ಲಾಂಟ್ ಮಾಡಿದಾಗ, ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಇವಾಗ ಪಡೆದಿರೋ ಕಿಡ್ನಿ ಕೆಲಸ ಶುರು ಮಾಡಿದಾಗ ಅದರಿಂದ ಕೂಡ ನಾವು ಲೈಫ್ ಸಸ್ಟೈನ್ ಆಗ್ತದೆ. ಕಿಡ್ನಿ ಕಾಯಿಲೆಯನ್ನು ಬಹುತೇಕ ಪ್ರಕರಣಗಳಲ್ಲಿ ತಡೆಗಟ್ಟಲು ಸಾಧ್ಯವಿಲ್ಲ. ಆದರೆ ಅದರ ಮೂಲ ಕಾರಣಕ್ಕೆ ಚಿಕಿತ್ಸೆ ನೀಡುವುದರ ಮೂಲಕ ಕಿಡ್ನಿ ಕಾಯಿಲೆಯ ಬೆಳವಣಿಗೆಯನ್ನು ನಿಧಾನಗೊಳಿಸಲು ಸಾಧ್ಯವಿದೆ. ಸಾಮಾನ್ಯವಾಗಿ ಕಿಡ್ನಿ ಕಾಯಿಲೆಯು ಪತ್ತೆಯಾಗುವ ವೇಳೆಗಾಗಲೇ ಸಾಕಷ್ಟು ಪ್ರಗತಿಯನ್ನು ಹೊಂದಿರುತ್ತದೆ. ಆದ್ದರಿಂದ ಕಿಡ್ನಿ ಕಾಯಿಲೆಯ ಗಂಡಾಂತರದ ಅಂಶಗಳು ಹೆಚ್ಚಿರುವವರು ವೈದ್ಯರನ್ನು ಸಂಪರ್ಕಿಸಿ ಪರೀಕ್ಷೆ ಮಾಡಿಸಿಕೊಳ್ಳುವುದು ಒಳಿತು. ಮಧುಮೇಹ, ಅಧಿಕ ರಕ್ತದ ಒತ್ತಡ ಹಾಗೂ ಅಧಿಕ ಕೊಲೆಸ್ಟರಾಲ್ ಇರುವ ವ್ಯಕ್ತಿಗಳು ವೈದ್ಯರ ಸಲಹೆಯನ್ನು ಸರಿಯಾಗಿ ಪಾಲಿಸಬೇಕು. ನಿಯಮಿತವಾದ ಕ್ರಮಗಳನ್ನು ಅನುಸರಿಸಿ ಈ ಕಾಯಿಲೆಗಳನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಳಬೇಕು. ನೋವು ನಿವಾರಕ ಮಾತ್ರೆಗಳ ಸೇವನೆಯನ್ನು ಆದಷ್ಟು ಕಡಿಮೆ ಮಾಡಿಕೊಳ್ಳಬೇಕು. ರಾಸಾಯನಿಕ ಹಾಗೂ ವಿಷಕಾರಿ ಪದಾರ್ಥಗಳಿಗೆ ಒಡ್ಡಿಕೊಳ್ಳುವುದನ್ನು ಸಾಧ್ಯವಾದಷ್ಟು ತಪ್ಪಿಸಿಕೊಳ್ಳಬೇಕು. ಇನ್ನೊಂದು ಪೇನ್ ಕಿಲ್ಲರ್ಸ್ ಅಂತ ಹೇಳ್ತೀವಿ, ಅನಾಲ್ಜಿಸಿಕ್ಸ್ ಅಂತ ಹೇಳ್ತೀವಿ. ಬ್ರೂಫೆನ್, ನೈಸ್ ಅಥವಾ ಬಹಳಷ್ಟು ಅನಾಲ್ಜಿಸಿಕ್ಸು ಕಿಡ್ನಿಗೂ ಕೂಡ ಡ್ಯಾಮೇಜ್ ಮಾಡೋ ಸಾಧ್ಯತೆಗಳಿರುತ್ತೆ. ಸೊ ಅಂಥವೆಲ್ಲ ಮೈಕೈ ನೋವು ಬಂದಿದೆ, ತಲೆ ನೋವ್ತಾ ಇದೆ, ಕಾಲು ನೋವ್ತಾ ಇದೆ ಹಂಗೆ ಅಂತೇಳಿ ಸುಮ್ಮನೆ ವೈದ್ಯರ ಸಲಹೆ ಇಲ್ಲದೇ ಬಹಳಷ್ಟು ತಗೊಂಡ್ರು ಕೂಡ ಓವರ್ ದ ಇಯರ್ಸ್ ಅವು ಕಿಡ್ನಿಗೆ ಡ್ಯಾಮೇಜ್ ಮಾಡೋ ಸಾಧ್ಯತೆಗಳಿರುತ್ತೆ. ಸೊ ಸ್ಪೆಷಲಿ ವಯಸ್ಸಾಗಿರೋರು 60-65 ವರ್ಷ ಆಗಿರೋರು ಪೇನ್ ಕಿಲ್ಲರ್ಸ್ನ ಬಹಳಷ್ಟು ಬಳಸಿದಾಗ ಕಿಡ್ನಿಗೆ ಡ್ಯಾಮೇಜ್ ಸ್ವಲ್ಪ ಈಸಿಯಾಗಿ ಆಗೋಕ್ಕೆ ಸಾಧ್ಯತೆ ಆಗುತ್ತೆ. ಅಂದರೆ ಒಂದ್ಸರಿ ಡಯಾಲಿಸಿಸ್ ಅಥವಾ ಬೇರೆ ಸ್ಥಿತಿಗೆ ಬಂದಾಗ ಖರ್ಚು ತುಂಬಾ ಆಗುತ್ತೆ. ಸೊ ಐಡಿಯಲಿ ವಾರಕ್ಕೆ 3 ಸರಿ ಬಂದು ತಿಂಗಳಿಗೆ 8 ರಿಂದ 12 ಸರಿನಾದರೂ ಕನಿಷ್ಠ ಪಕ್ಷ ಡಯಾಲಿಸಿಸ್ ಮಾಡಿಸ್ಬೇಕಾಗ್ತದೆ. ಈಚ್ ಟೈಮ್ ಡಯಾಲಿಸಿಸ್ ಅಂದರೆ ಏನಿಲ್ಲ ಅಂತಂದ್ರೂ
500ರಿಂದ 1500 ತನಕ ಒಂದು ಸೆಷನ್ ಆಫ್ ಡಯಾಲಿಸಿಸ್ ಬರುತ್ತೆ. ಸೊ ಸರಿಸುಮಾರು ಖರ್ಚು ವರ್ಷಕ್ಕೇ 1.5 ಲಕ್ಷ ಆಗುತ್ತೆ. ಸೊ ಇಷ್ಟೆಲ್ಲ ಸರ್ವೇ ಸಾಮಾನ್ಯವಾಗಿ ಮಧ್ಯ ತರಗತಿ ವರ್ಗದವರಿಗೆ ರಿಯಲ್ ಆಗಿ ಅಫೋರ್ಡಬಲ್ ಇರೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಈ ಟ್ರೀಟ್ಮೆಂಟ್ ಮಾಡೋಕ್ಕಿಂತ ಪ್ರಿವೆನ್ಷನ್ನಲ್ಲೇ ನಾವು ಕಾಳಜಿ ವಹಿಸಿದರೆ ಸೊ ಪ್ರಾಬಬ್ಲಿ ಮುಂದೆ ಆಗೋ ಕಾಂಪ್ಲಿಕೇಶನ್ಸ್ನ ಕೂಡ ನಾವು ಪ್ರೋಗ್ರೆಷನ್ಗೆ ಚೆಕ್ ಮಾಡಬಹುದು. ಕಿಡ್ನಿ ಕಾಯಿಲೆಯನ್ನು ಗುಣಪಡಿಸಲಿಕ್ಕೆ ಇನ್ನೂ ಔಷಧಿ ಕಂಡುಹಿಡಿಯಲಾಗಿಲ್ಲ. ಆದರೆ ವೈದ್ಯಕೀಯ ಚಿಕಿತ್ಸೆಯು ಕಿಡ್ನಿಗೆ ಉಂಟಾಗಬಹುದಾದ ಮತ್ತಷ್ಟು ಹಾನಿಯನ್ನು ತಡೆಯಬಲ್ಲದು ಹಾಗೂ ಕಾಯಿಲೆಯ ಬೆಳವಣಿಗೆಯ ಗತಿಯನ್ನು ತಗ್ಗಿಸಬಲ್ಲದು. ಆಧುನಿಕ ವೈದ್ಯಕೀಯ ಚಿಕಿತ್ಸೆಯು ರೋಗದ ತೀವ್ರತೆಯನ್ನು ಅವಲಂಬಿಸಿ ರೋಗಿಯ ಜೀವಿತಾವಧಿಯನ್ನು ಹಿಗ್ಗಿಸಬಲ್ಲದು. ಆಧುನಿಕ ವೈದ್ಯಕೀಯ ಚಿಕಿತ್ಸೆಯ ಜೊತೆಗೆ ರೋಗಿಯು ಜೀವನ ಶೈಲಿಯಲ್ಲೂ ಸಮರ್ಪಕ ಬದಲಾವಣೆಗಳನ್ನು ಮಾಡಿಕೊಳ್ಳಬೇಕು. ಆಗ ಮಾತ್ರವೇ ರೋಗಿಯು ಹೆಚ್ಚು ಕಾಲ ಆರೋಗ್ಯದಿಂದ ಬದುಕಲು ಸಾಧ್ಯ ಹಾಗೂ ಗುಣಮಟ್ಟದ ಜೀವನವನ್ನು ನಿರೀಕ್ಷಿಸಲು ಸಾಧ್ಯ. ಇಲ್ಲವಾದಲ್ಲಿ ರೋಗಿಯು ಜೀವನದ ಅತಿ ದೊಡ್ಡ ಬೆಲೆಯನ್ನು ತೆರಬೇಕಾಗುತ್ತದೆ.